ತಕ್ಕು ಎನ್ನಬೇಡ, ಚಿಂತಿಸಿ ಸುಯ್ಯುತ್ತಿರಬೇಡ, ಚಿಂತಿಸಿ ಸುಯ್ಯುತ್ತಿರಬೇಡ. ಶಿವನಿರಿಸಿದಂತಿಹುದು ಯೇಸು ಸರ್ವ, ಶಿವನಿರಿಸಿದಂತಿಹುದೆ ಯೇಸು ಸರ್ವಜ್ಞ. ದಿಟವೆ ಪುಣ್ಯದ ಪುಂಜ, ಸಟೆ ಪಾಪದ ಬೀಜ. ದಿಟವೆ ಪುಣ್ಯದ ಪುಂಜ, ಸಟೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಕೆಲವು ಬಾರಿ ಶಕ್ತಿ ಗುಂದಿದ ಅನುಭವ ಆಗತ್ತೆ, ಅದನ್ನೇ ರೋಗ ಅಂತ ಕರಿಬಹುದೇನು. ನಡೆಯೋದಕ್ಕೂ ಕೂಡ ಕಷ್ಟ ಆಗತ್ತೆ ಮನುಷ್ಯನಿಗೆ. ಇನ್ನು ಕೆಲವರಿಗೆ ಮಗ್ಲಾಗೋದು ಕಷ್ಟ, ಇನ್ನೊಬ್ರು ಯಾರಾದ್ರೂ ಹೊರಳಿಸ್ಬೇಕಾಗ್ತದೆ. ಹೆಂಗ ಸಣ್ಣ ಮಕ್ಕಳಿಗೆ ನೀವು ಮಗ್ಲು ಬದಲಾಯಿಸ್ತೀರಲ್ಲ ಹಾಗೆ. ಆಮೇಲೆ ಎಂತೆಂಥ ರನ್ನಿಂಗ್ ಓಡೋರಿಗೆ ಒಂದು ನರ ತೊಡಕಿದ್ರೆ ಏನು ಓಡ್ಲಿಕ್ಕೆ ಆಗಲ್ಲ, ಓಡೋದಲ್ಲ ಎದ್ದೇಳಕ್ಕೂ ಆಗಲ್ಲ ಅಂತ ಸ್ಥಿತಿ ಉಂಟಾಗಬಹುದು. ಆದ್ರೆ ಮನುಷ್ಯನ ಶಕ್ತಿ ಎಷ್ಟಿದೆ, ಮನುಷ್ಯನ ಅಂಗಾಂಗಗಳ ಶಕ್ತಿ, ಶ್ವಾಸಕೋಶದ ಶಕ್ತಿ, ಮೂತ್ರಪಿಂಡದ ಶಕ್ತಿ, ಹೃದಯದ ಶಕ್ತಿ ಮತ್ತು ಮೆದುಳಿನ ಶಕ್ತಿ, ಇವು ಬಹಳ ಮುಖ್ಯವಾದ ಅಂಗಗಳು. ಹೃದಯ, ಮೆದುಳು, ಶ್ವಾಸಕೋಶ ಮತ್ತು ಮೂತ್ರಪಿಂಡ. ಇವು ಚೆನ್ನಾಗಿ ಕೆಲಸ ಮಾಡಿದ್ರೆ ಸಾಮಾನ್ಯವಾಗಿ ಮನುಷ್ಯ ಶಕ್ತಿಗೊಂದಲ್ಲ, ಶಕ್ತಿ ಇನ್ನೂ ಚೆನ್ನಾಗಾಗತ್ತೆ. ಹಾಗಾದ್ರೆ ಈ ನರಗಳ ದೌರ್ಬಲ್ಯ ಯಾಕುಂಟಾಗತ್ತೆ? ಅದು ಮೆದುಳಿನಿಂದನೇ, ಅಂದ್ರೆ ಅರ್ಧಾಂಗವಾಯು ಆಗುವಂತಹದ್ದಿರ್ಬೋದು. ಈಗ ಬಹಳ ಜನರಿಗೆ ಸಯಾಟಿಕ ಪೇನ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿಂದ ಬಲಭಾಗ ಅಥವಾ ಎಡಭಾಗದಲ್ಲಿ, ಕೆಲವರಿಗೆ ಬಲಭಾಗದಲ್ಲಿ, ಕೆಲವರಿಗೆ ಎಡಭಾಗದಲ್ಲಿ, ಸೊಂಟದಿಂದ ಹಿಡ್ಕೊಂಡು ಕಾಲಿನವರೆಗೆ ಆ ನರದ ತೊಂದರೆ, ಅಂದ್ರೆ ಹಿಂಸೆ ಆಗ್ತಿರುತ್ತೆ. ಇವೆಲ್ಲವೂ ಕೂಡ ಯಾಕೆ ಆಗತ್ತೆ? ಮತ್ತೆ ಉತ್ಸಾಹ, ಹುಮ್ಮಸ್ಸು ಇದ್ದಂಥವ್ರು ಅವ್ರೇನ್ ಮಾಡ್ತಾರೆ? ಅವ್ರಿಗೆ ಯಾಕೆ ತೊಡಕಾಗಲ್ಲ, ತೊಂದರೆ ಆಗಲ್ಲ ಅಂದ್ರೆ, ಈ ನರಗಳ ತೊಂದರೆ ಬರೋದಕ್ಕೆ ಎರಡು ಕಾರಣ ಇರ್ಬೋದು. ಒಂದು ಅತಿಯಾದ ಉಪಯೋಗ, ಇನ್ನೊಂದು ಉಪಯೋಗನೇ ಮಾಡದೇ ಇರ್ತಕ್ಕಂಥದ್ದು. ಎರಡು ಕಾರಣಕ್ಕೆ ತೊಂದರೆಗಳಾಗುತ್ತೆ. ರೋಗ ಬರೋದು ಕೂಡ ಅದಕ್ಕೆ. ಅತಿಯಾದ ಉಪಯೋಗ, ಈಗ ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಯೋಗದಲ್ಲೂ ಮಾಡ್ತಾರೆ ಅತಿಯಾಗಿ. 108 ಸೂರ್ಯ ನಮಸ್ಕಾರಗಳು, ಸಾವಿರ ಸೂರ್ಯ ನಮಸ್ಕಾರಗಳು, ಈ ತರ ಎಲ್ಲ ಮಾಡಕ್ ಹೋದಾಗ ಅತಿ ಬಳಕೆ ಆಗ್ತದೆ ಶರೀರ. ನರಗಳಿರ್ಬಹುದು, ಕೀಲುಗಳಿರ್ಬಹುದು, ಇವೆಲ್ಲ ಅತಿ ಬಳಕೆ ಆದಾಗ ಅವನಿಗೆ ಮತ್ತೆ ಸೌಕಳಿ ಬರೋದು ಅಂತ ಹೇಳ್ತಾರೆ. ಕೀಲುಗಳಿಗೆ ಸೌಕಳಿ ಬಂದಿರಲ್ಲ, ಅಲ್ಲಿ ಏನೋ ಒಂದು ಅಂಶ ಕಡಿಮೆ ಆಗಿರುತ್ತೆ. ಅಂದ್ರೆ ಈ ಲಿಕ್ವಿಡ್ ತರ, ಹೇಗೆ ನೀವು ಚಕ್ಕಡಿ ಸುಲಭವಾಗಿ ನಡಿಬೇಕಾದ್ರೆ ಅದಕ್ಕೊಂದು ಎಣ್ಣೆ ಹಚ್ತೀರಿ ಚಕ್ರಗಳ ಕೆಳಗೆ. ಆ ಚಕ್ರಗಳು ಎಲ್ಲಿ ಬಳಕೆ ಆಗ್ತಿರ್ತೋ ಅಲ್ಲಿ ಎಣ್ಣೆ ಹಚ್ಚಿದ್ರೆ ಚಕ್ರ ಸರಾಗವಾಗಿ ಹೋಗ್ತಿರುತ್ತೆ.
ಹಾಗೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕೀಲು ಕೆಲಸ ಮಾಡಬೇಕಾದ್ರೂ ಕೂಡ ಆ ತರಹದ ಒಂದು ಪದಾರ್ಥ ಅಲ್ಲಿ ತಾನೇ ಜನರೇಟ್ ಆಗ್ತಿರುತ್ತೆ, ತಾನೇ ಸೃಷ್ಟಿ ಆಗ್ತಿರುತ್ತೆ. ಅದಕ್ಕೆ ವ್ಯತ್ಯಯ ಬಂದಾಗ ಕೀಲುಗಳು ನೋವಾಗುತ್ತೆ. ಅದಕ್ಕೆ ಕಾರಣ ಏನು ವ್ಯತ್ಯಯ ಆಗೋದಕ್ಕೆ ಅಂದ್ರೆ ಅದೇ ಇವೇ ಎರಡೇ ಕಾರಣ: ಅತಿ ಬಳಕೆ ಮತ್ತು ಬಳಸದೆ ಇರ್ತಕ್ಕಂಥ. ಅದಕ್ಕೆ ಅತಿ ಬಳಕೆಯೂ ಒಳ್ಳೇದಲ್ಲ, ಬಳಸದೆ ಇರ್ತಕ್ಕಂಥದ್ದು ಒಳ್ಳೇದಲ್ಲ. ಮತ್ತು ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಅಂಗಾಂಗಗಳಿಗೆ ಸಾಮರ್ಥ್ಯ ಹೇಗೆ ಬರುತ್ತೆ ಅಂದ್ರೆ ಹೆಚ್ಚು ದಕ್ಷತೆ ಬರ್ತದೆ. ಈ ಉದಾಹರಣೆಗೆ ಧ್ಯಾನಕ್ಕೆ ಕೂತ್ಕೊಳ್ಳೋ ಅಂಥದ್ದೇ ಇಟ್ಕೊಳ್ಳಿ. ಮೊದಲು ಧ್ಯಾನಕ್ಕೆ ಕೂಡಕ್ಕೆ 5 ನಿಮಿಷ ಕೂತ್ಕೊಳ್ಳೋಕೆ ಕಷ್ಟ ಆಗ್ಬೋದು, 10 ನಿಮಿಷ ಕೂತ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಕೆಲವ್ರಿಗೆ ನಿದ್ದೆ ಬರ್ಬೋದು, ಕೆಲವ್ರಿಗೆ ನೋವು ಆಗಬಹುದು. ಆಗ್ಲಿ, ಆ ನೋವಾಯ್ತು ನಿದ್ದೆ ಬಂತು ಅಂತ ತಿಳ್ಕೊಂಡು ನಾವು ಧ್ಯಾನ ಮಾಡೋದು ಬಿಟ್ಬಿಟ್ರೆ ಅಥವಾ ಅದು ಪ್ರಾಕ್ಟೀಸ್ ಬಿಟ್ಬಿಟ್ರೆ, ಬೇರೆ ಯಾವುದೇ ಇರಲಿ, ಆಸನಗಳ ಅಭ್ಯಾಸ ಇರಬಹುದು, ಧ್ಯಾನದ ಅಭ್ಯಾಸ ಇರಬಹುದು, ಆಹಾರ ಸೇವನೆಯದು ಕೂಡ ಅಷ್ಟೇ. ಆಹಾರ ಸೇವನೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನೀವೆಂತ ಆಹಾರ ತಗೊಂಡ್ರು ಕೆಲವು ಸರಿ ತೊಂದರೆಗಳು ಬರುತ್ತೆ. ಹಾಗಂತೇಳಿ ನಾವು ಅದನ್ನು ಹೊಂದಿಸ್ಕೊಳ್ಳಿಲ್ಲ ಅಂದ್ರೆ ಶರೀರಕ್ಕೆ ಮುಂದೆ ಅದು ಹೊಂದ್ಕೊಳ್ಳೋದೇ ಇಲ್ಲ, ಗಟ್ಟಿ ಆಗಲ್ಲ ಶರೀರ. ಶರೀರ ಗಟ್ಟಿಯಾಗಬೇಕಾದ್ರೆ ಅಭ್ಯಾಸ ಮಾಡಬೇಕು. ಅದೇ ಪತಂಜಲಿ ಯೋಗ ಸೂತ್ರದಲ್ಲಿ ಬರ್ತಕ್ಕಂಥದ್ದು. ಏನು ಈ ಚಿತ್ತವೃತ್ತಿಗಳನ್ನ ಗೆಲ್ಲೋದು ಹೆಂಗೆ, ನಿವೃತ್ತಿ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದಾಗ ಏಕಾಗ್ರತೆಯನ್ನು ಸಾಧಿಸೋದು ಹೇಗೆ, ಏಕಾಗ್ರತೆಯನ್ನು ಸಾಧಿಸೋದೇ ಪತಂಜಲಿ ಯೋಗದ ಮುಖ್ಯ ಗುರಿ. ಅದರಿಂದನೇ ಸಮಾಧಿ ಸ್ಥಿತಿ ಪ್ರಾಪ್ತಿ. ಹಾಗಾದ್ರೆ ಅದೆಲ್ಲ ಸುಲಭವಾಗಿ ಸಾಧ್ಯನಾ? ಸುಲಭ ಅಲ್ಲ. ಆದ್ರೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತನೂ ಅಲ್ಲ. ಅದಕ್ಕೆ ಪತಂಜಲಿ ಸೂಚನೆ ಕೊಡೋದೇನಂದ್ರೆ ಅಭ್ಯಾಸ, ವೈರಾಗ್ಯ. ಭಗವದ್ಗೀತೆಯಲ್ಲೂ ಕೂಡ ಅದೇ ಹೇಳ್ತಾರೆ. ಪತಂಜಲಿ, ಪ್ರಾಯಶಃ ಪತಂಜಲಿ ಯೋಗನೇ ಮೊದಲು ಅಂತ ಕಾಣಿಸುತ್ತೆ. ಭಗವದ್ಗೀತೆಗಿಂತ ಮುಂಚೆ ಇರ್ಬೋದು ಪತಂಜಲಿ ಯೋಗ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಎಲ್ಲಾ ಅಧ್ಯಾಯಕ್ಕೂ ಯೋಗ 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 ಅಂತ ಹೆಸರಿಟ್ಟಿದ್ದಾರೆ. ವಿಷಾದ ಯೋಗ ಅಂತ ಕೂಡ ಇಟ್ಟಿದ್ದಾರೆ. ಅಂದ್ರೆ ದುಃಖವೂ ಕೂಡ ಒಂದು ಯೋಗನೇ, ವಿಷಾದ ಯೋಗ. ಅರ್ಜುನ ವಿಷಾದ ಯೋಗ ಮೊದಲನೇ ಅಧ್ಯಾಯನೇ ಅದಿರ್ಬೇಕು ಮೋಸ್ಟ್ಲಿ. ಅಂದ್ರೆ ದುಃಖವೂ ಕೂಡ ಚೆನ್ನಾಗಿ ಆದ್ರೆ, ದುಃಖವು ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಬಂದ್ರೆ ಅದರಿಂದ ಅವನಿಗೆ ಸುಖದ ಮಾರ್ಗ ತೆರೆಯೋದಕ್ಕೆ ಈಸಿ ಆಗತ್ತೆ, ಸುಲಭ ಆಗತ್ತೆ. ಅದಕ್ಕೆ ಮೊದಲು ವಿಷಾದ ಯೋಗ ಆದ್ರೆ ಮಾತ್ರ ಮುಂದೆ ಜ್ಞಾನ ಯೋಗ, ಧ್ಯಾನ ಯೋಗ, ಕರ್ಮಯೋಗ ಎಲ್ಲವೂ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಮೊದಲು ವಿಷಾದ ಯೋಗ ಅಂತ ಇಟ್ಟಿದ್ದಾರೆ. ಪತಂಜಲಿಗಳ ಆ ಒಂದು ರೀತಿ ಏನಿದೆಯಲ್ಲ, ಯೋಗದ್ದು ಹೇಳೋ ರೀತಿ ಸೂತ್ರಬದ್ಧವಾಗಿ ಅದು ಅಧ್ಯಯನ ಮಾಡಿದಾಗ ಪತಂಜಲಿನೇ ಮೊದಲು ಇರಬಹುದೇನೋ ಅನ್ನುವಷ್ಟರ ಮಟ್ಟಿಗೆ, ಅಂದ್ರೆ ಅಷ್ಟು ಅದ್ಭುತವಾಗಿ ಯೋಗ ಪ್ರತಿಪಾದನೆ ಮಾಡ್ತಾರೆ. ಅವ್ರು ಹೇಳೋದಿಷ್ಟೇ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಯೋಗ, ಯಾವುದೇ ಒಂದು ಅಭ್ಯಾಸ ನಿರಂತರವಾಗಿ ನಡೀಲಿ. ನಿರಂತರವಾಗಿ ನಡೆದ್ರೆ ಮಾತ್ರ. ಈಗ ಉಪವಾಸದ್ದು ಕೂಡ ಅಷ್ಟೇನೆ. ಈಗ ನಿಮಗೆ ಕಲಿಸ್ತೀವಿ ಇದನ್ನ, ತುಂಬಾ ಖುಷಿ ಆಗ್ತೀರಿ. ಇಲ್ಲಿದ್ದಾಗ ತುಂಬಾ ಖುಷಿ ಆಗತ್ತೆ. ಎಷ್ಟು ಬೇಗ ಕಡಿಮೆ ಆಯ್ತಲ್ಲ, ತೂಕ ಕಡಿಮೆ ಆಯ್ತು, ಆರೋಗ್ಯ ಚೆನ್ನಾಗಾಯ್ತು, ಇನ್ಸುಲಿನ್ ಬಿಟ್ಬಿಟ್ವಿ, ಹೌದು ಎಲ್ಲ ಸರಿ. ಇದನ್ನ ನೀವು ಮುಂದೆ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ನಿಮಗೆ 3 ತಿಂಗಳು ಗುರಿ ಕೊಡ್ತೀವಿ ಸಾಮಾನ್ಯವಾಗಿ. ದೊಡ್ಡ ದೊಡ್ಡ ತೊಂದರೆ ಇದ್ದಂತಹವರಿಗೆ 3 ತಿಂಗಳುಗಳ ಗುರಿ ಕೊಡ್ತೀವಿ. ಆ 3 ತಿಂಗಳಲ್ಲೂ ನೀವು 3 ತಿಂಗಳು ಮಾಡ್ಬಿಡ್ತೀರಾ, ಅದು ನಿಮಗೆ ಖುಷಿ ಆಗ್ಬಿಡುತ್ತೆ. ಹೇಗೋ ಕಷ್ಟನೋ ಸುಖನೋ
ಅಥವಾ ಮಧ್ಯೆ ಅದಕ್ಕೆ ಆಹಾರನೂ ಕೊಡ್ತಿರ್ತೀವಲ್ಲ, ಒಂದೊತ್ತಾದ್ರೂ ಕೂಡ ಹೇಳ್ತೀವಿ, ಈ ತರ ಎಲ್ಲ ಇದ್ದಾಗ ಮಾಡ್ತೀರ. ಎಲ್ಲ ಚೆನ್ನಾಗಿ ಗೊತ್ತಾದ್ಮೇಲೂ ಕೂಡ ವರ್ಷ, 2 ವರ್ಷ, 3 ವರ್ಷ ಆಗ್ತಾ ಆಗ್ತಾ ಬಿಟ್ಬಿಡ್ತಾರೆ. ಕಾರಣ ಏನು ಅಂದ್ರೆ ಹಬ್ಬಗಳು ಬರ್ತವೆ, ಮದುವೆಗಳು ಅಥವಾ ಇತರೆ ಕಾರ್ಯಕ್ರಮಗಳು ಬರ್ತವೆ, ಊಟ ಮಾಡ್ಬೇಕು ಅವಾಗ. ಜೊತೆಗೆ ಬರೇ ಊಟ ಮಾಡೋದಾದ್ರೆ ಮನುಷ್ಯ ಅಷ್ಟೇನ್ ಕೆಡಲ್ಲ. ಈ ಪ್ರೀತಿ ಪಾತ್ರ ಏನ್ ಸೇರ್ಕೊಂತಾರಲ್ಲ, ಪ್ರೀತಿ ಪಾತ್ರ ಸೇರ್ಕೊಂಡ್ ಕೂಡ್ಲೆ ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಅಡ್ಡಾಡೋದು, ಒಂದ್ ರೀತಿ ಏನು ಮಜಾ ಅನುಭವಿಸೋದು ಅಂತ ಹೋಗ್ಬಿಟ್ಟು ಮತ್ತೆ ರೋಗಕ್ಕೀಡಾಗ್ತಾರೆ. ರೋಗಕ್ಕೀಡಾದ್ಮೇಲೆ ಮತ್ತೆ ನಾವು ಮಹಾಮನೆಗೆ ಹೋಗೋಣ, ಸರಿಪಡಿಸ್ಕೊಳ್ಳೋಣ ಅನ್ನಲ್ಲ. ಅದೇ ಡಾಕ್ಟರ್ ಹತ್ರ ಆದ್ರೂ ಓಡೋಗ್ಬಿಡ್ತಾರೆ. ಯಾಕೆ ಅವ್ರೆ ಏನು ತಿನ್ನೋದ್ ಬಿಡಿಸಲ್ವಲ್ಲ. ಇಲ್ಲಿಗೆ ಬರಲ್ಲ. ಯಾಕೆ ಅಂತಂದ್ರೆ ಅಯ್ಯೋ ಅವ್ರು ಮತ್ತೆ ಉಪವಾಸ ಹೇಳ್ತಾರೆ ಗೊತ್ತು, ಮತ್ತೆ ನಮ್ ಕೈಲಿ ಉಪವಾಸ ಆಗಲ್ಲ, ಇನ್ಮೇಲೆ ಮಾತ್ರೆ ತಗೊಂಡು ಇನ್ಸುಲಿನ್ ಚುಚ್ಕೊಂಡು ಅಥವಾ ಒಟ್ಟು ಏನು ಹಳೆ ಕಾಯಿಲೆ ಇತ್ತೋ ಅದಕ್ಕಿಂತ ಜಾಸ್ತಿ ಆದ್ರೂ ಕೂಡ ಉಪವಾಸಕ್ಕೆ ಬರಲ್ಲ. ಗೊತ್ತಿದ್ರು ಕೂಡ ಉಪವಾಸ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಎಲ್ರೂ ಅಲ್ಲ, ತುಂಬಾ ಜನ, ಸುಮಾರು ಒಂದು 80% ಅಂತ ಇಟ್ಕೊಳ್ಳಿ. ಒಂದು 20% ಜನ ಅಂದ್ರೆ ಒಂದು 20 ಭಾಗ, 100ಕ್ಕೆ 20 ಜನ ಚೆನ್ನಾಗಿ ಉಳಿಸ್ಕೋಬಹುದು, ಮತ್ತೆ ಜ್ಞಾಪಕ ಮಾಡ್ಕೋಬಹುದು, ಬರಬಹುದು. ಆಮೇಲೆ ಮಾಡೋದನ್ನ ಕಲ್ತ್ಕೊಂಡು ಪುಸ್ತಕ ಓದ್ಕೊಂಡು ಅವ್ರು ಬರಬಹುದು. ಆದ್ರೆ 80ರಷ್ಟು ಜನ ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಅದು ಹಾಸ್ಪಿಟ್ಲ್ಗಳಿಗೆ ಬಹಳ ಲಾಭ ಆಗತ್ತೆ, ಡಾಕ್ಟರ್ಗಳಿಗೆ, ಹಾಸ್ಪಿಟ್ಲ್ಗಳಿಗೆ ತುಂಬಾ ಲಾಭ ಆಗತ್ತೆ. ಎಲ್ಲೋದ್ರು ಎಷ್ಟು ಆಸ್ಪತ್ರೆ ತೆಗೆದ್ರು ಜನ ಸಿಗ್ತಾರೆ. ಕಾರಣ ಏನು ಅಂದ್ರೆ ಅದನ್ನ ಮಾಡೋದು ಸುಲಭ, ಇದನ್ ಮಾಡೋದು ಕಷ್ಟ. ಇದನ್ ಮಾಡೋದೇನಿದೆಯಲ್ಲ ಕಷ್ಟದ ಕೆಲಸ ಏನು, ಅದನ್ನ ಮಾಡೋದು ಬಹಳ ಸುಲಭ. ಮಾತ್ರೆ ನುಂಗೋದು, ಊಟ ಮಾಡೋದು, ಇನ್ಸುಲಿನ್ ಚುಚ್ಕೊಳ್ಳೋದು, ಊಟ ಮಾಡೋದು. ಅಂದ್ರೆ ಊಟ ಬಿಡೋದು ಕಠಿಣವಾದ ಕೆಲಸ ಆಗ್ಬಿಟ್ಟಿದೆ ಮನುಷ್ಯನಿಗೆ. ಅದಕ್ಕೆ ಏನೋ ಅದು ಪರಮಾತ್ಮನೇ ಇಂತಹ ಒಂದು ಗುಡ್ಡದಲ್ಲಿ ನಮ್ಮನ್ನ ಇರಿಸಿ, ಇಂತಹ ಕಷ್ಟ ಕಾಲದಲ್ಲೂ ಕೂಡ ಮಳೆ ನೀರು, ಒಳ್ಳೆ ವಾತಾವರಣ, ಎಲ್ಲಿ ಬೇರೆ ಕಡೆ ಎಲ್ಲ ಗದ್ದಲ ನೋಡ್ಬಿಟ್ರೆ ಎಲ್ಲೂ ನಿಮಗೆ ಈ ತರ ಒಂದು ಪ್ರಶಾಂತವಾದ ಜಾಗ ಸಿಕ್ಕಲ್ಲ. ಪ್ರಕೃತಿ ಚಿಕಿತ್ಸಾಲಯಗಳಲ್ಲೂ ಸಿಕ್ಕಲ್ಲ. ಯಾಕೆ ಅವು ಕೂಡ ನಗರದ ಮಧ್ಯೆ ಅಥವಾ ನಗರ ಪ್ರದೇಶದಲ್ಲಿರೋದ್ರಿಂದ ಅವು ತೊಂದರೆ. ಅಂದ್ರೆ ಅಲ್ಲೂ ಕೂಡ ಶಬ್ದ ಮಾಲಿನ್ಯ ಅಥವಾ ಏನು ಉತ್ತಮವಾದ ಗಾಳಿ ಸಿಗದೆ ಇರ್ತಕ್ಕಂಥದ್ದಾಗತ್ತೆ. ಆದ್ರೆ ಇಲ್ಲಿ ನಿಮಗೆ ಮುಖ್ಯವಾಗಿ ನಾವು ಕಲಿಸ್ಕೊಡೋದೇ ಪಂಚಭೂತಾತ್ಮಕ ಚಿಕಿತ್ಸೆ. ಆದ್ರಿಂದ ಇದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಯಾರೋ ಮೊನ್ನೆ ಒಬ್ರು ಬಂದಿದ್ರು, ಮೊನ್ನೆನ 2008-9 ಬಂದು ಉಪವಾಸ ಮಾಡಿದವ್ರಂತೆ. ಆಮೇಲೆ ಮನೇಲಿ ಮಾಡ್ಕೊಂತಿದಾರೆ ಏನೋ, ಒಟ್ಟು ಇಲ್ಲಿಗಂತೂ ಬಂದಿಲ್ಲ. ಎಷ್ಟು ಬೆಳೆದ್ ಬಿಟ್ಟಿದೆಯಲ್ಲ, ಎಷ್ಟು ದೊಡ್ಡದಾಗಿದೆಯಲ್ಲ. ಹೌದ್, ಮತ್ತೆ 15 ವರ್ಷಗಟ್ಲೆ ಬರ್ದೇ ಹೋದ್ರೆ, 15-16 ವರ್ಷ ಬರ್ದೇ ಹೋದ್ರೆ ಅದು ಬೆಳೀತದೆ. ಅಂದ್ರೆ ಮನುಷ್ಯನ ಮೆಂಟಾಲಿಟಿ ಏನಾಗಿದೆ, ಆ ಒಳ್ಳೇದು ಸಿಕ್ಕಾದ್ಮೇಲೂ ಕೂಡ ಉಳಿಸ್ಕೊಳ್ಳೋದು ಕಷ್ಟ. ಅದಕ್ಕೆ ಧರ್ಮಗಳು ಕೂಡ ಯಾಕೆ ಧರ್ಮಗಳು ಜಾಸ್ತಿ ಆದವು ಅಂದ್ರೆ, ಒಬ್ಬ ಧರ್ಮಗುರು ತೋರಿಸಿಕೊಟ್ಟಂತಹ ಮಾರ್ಗವನ್ನ ಪ್ರಾರಂಭದಲ್ಲಿ ನಡೀತಾರೆ, 10 ಜನ ನಡೀತಾರೆ, ಬರ್ತಾ 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 ಬಿಟ್ಬಿಡ್ತಾರೆ. ಬಿಟ್ಟಿದ್ದನ್ ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ಆರೋಗ್ಯದ ವಿಷಯದಲ್ಲಿ ಹಾಗೆ ಮಾಡ್ಬೇಡಿ. ಯಾಕೆಂದ್ರೆ ಧರ್ಮ ಸ್ವಲ್ಪ ಕಠಿಣ ಆದ್ರೂ ಆಗ್ಬಹುದು. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ನಾವು ಸೈಡ್ ಎಫೆಕ್ಟ್ ಒಳಗಾಗಬಾರ್ದು, ಔಷಧಿ ಮಾತ್ರೆ ತಗೋಬಾರ್ದು. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಏನೊಂದು ತಲೆನೋವು ಬಂದಾಗ ಒಂದು ಸಣ್ಣ ಮಾತ್ರೆ ನುಂಗ್ಬಿಟ್ರೆ ಏನಾಗ್ಬಿಡುತ್ತೆ, ಇರ್ಲಿ ಬಾಕಿಂತ ಉಪವಾಸ ಮಾಡೋಣ, ಜ್ವರ ಬಂದಾಗ ಒಂದು ಸಣ್ಣ ಮಾತ್ರೆ ನುಂಗ್ಬಿಟ್ರೆ ಏನಾಗ್ಬಿಡುತ್ತೆ. ಇಲ್ಲೇ ಮನುಷ್ಯ ನಾವು ತಪ್ಪದು. ಮಾತ್ರೆ ತಗೊಳಕ್ ಶುರು ಮಾಡಿದ್ರೆ ನಿಮ್ಮನ್ನ ಹಿಂದಕ್ಕೆ ಜಗ್ಗೆ ಬಿಡ್ತದ. ಆಮೇಲೆ ನಿಮ್ಮ ಅಂಗಾಂಗಗಳನ್ನು ವೀಕ್ ಮಾಡೇ ನಿಮ್ಮ ಶಕ್ತಿ ಬಳಸ್ಕೊಂಡೇ ಮಾತ್ರೆ ಕೆಲಸ ಮಾಡೋದು. ಲಿವರು, ಕಿಡ್ನಿ, ಅದೇ ಹೇಳದ್ನಲ್ಲ, ಸಿಕ್ಕಾಪಟ್ಟೆ ಸಾಮರ್ಥ್ಯ ಇದೆ ಓಕೆ. ಕಿಡ್ನಿಗೆ
ಮೂತ್ರಪಿಂಡಗಳಿಗೆ 300 ವರ್ಷ ಕೆಲಸ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ ಕೆಲವರು. ಶ್ವಾಸಕೋಶಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ನೀವು ಅಭ್ಯಾಸ ಮಾಡ್ತಾ 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 ಉಸಿರಾಡ್ಲಾರ್ದೆ ದಿನಗಟ್ಲೆ ಇರಬಹುದು ಅಂತ ಸಿದ್ಧಿ ಇದೆ ಶ್ವಾಸಕೋಶಕ್ಕೆ, ಅಂತ ಶಕ್ತಿ ಇದೆ. ಅಂದ್ರೆ ಅಂತ ಏನು ಕೊಳೆ ತೆಗಿತಕ್ಕಂಥ ಸಾಮರ್ಥ್ಯ ಶ್ವಾಸಕೋಶಕ್ಕೆ. ಅದನ್ನ ಬೆಳೆಸ್ಕೋಬೇಕು, ಅದನ್ನ ಬಳಸ್ಕೋಬೇಕು, ಜೊತೆಗೆ ಬೆಳೆಸ್ಕೊಳ್ಬೇಕು. ಅದನ್ನ ಈ ಆಲೋಪತಿ ಮೆಡಿಸಿನ್ ಹಾಳು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಈ ಕಾಲದ ದುರಂತ. ಅದನ್ನ ಕೆಲವರಾದ್ರೂ ಅರ್ಥ ಮಾಡ್ಕೊಂಡು ನಾವು ಅದರಿಂದ ಪಾರಾಗ್ಬೇಕು. ಇಲ್ಲದೆ ಹೋದ್ರೆ ನೀವು ಕಾಯಿಲೆಯಿಂದ ಸಾಯೋದು, ಮತ್ತೆ ಮುಂದಿನ ಜನ್ಮ ಅಂತೂ ಹುಟ್ಟಲೇಬೇಕು, ಅದನ್ನ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಮತ್ತೆ ಕಾಯಿಲೆನೇ ಹುಟ್ಟದ. ಈಗ ಸಣ್ಣ ಮಕ್ಳಿಗೂ ಹುಟ್ಟಿದ ಮಕ್ಳಿಗೂ ಕಾಯಿಲೆ ಯಾಕೆ ಬರ್ತಾ ಇದೆ, ಅತಿಯಾಗಿ ಬರ್ತಾ ಇದೆ ಅಂದ್ರೆ, ಈಗ ಎಲ್ಲ ಬರೀ ಕಾಯಿಲೆಯಿಂದನೇ ಸಾಯೋದು, ದುರ್ಬಲರಾಗೆ ಸಾಯೋದು, ಮಾತ್ರೆ ತಗೊಂಡೇ ಸಾಯೋದು, ಐಸಿಯುನಲ್ಲೇ ಸಾಯೋದು. ಇದು ಈ ಕಾಲದ ದುರಂತ. ಅದ್ರ ಬಗ್ಗೆ ಎಲ್ಲರೂ ಎಚ್ಚರವಾಗಿರ್ಬೇಕು. ಸಾಯೋದು ಪರವಾಗಿಲ್ಲ, ಆದ್ರೆ ಒಳ್ಳೆ ಬುತ್ತಿ ಕಟ್ಕೊಂಡಾದ್ರೂ ಸಾಯೋಣ. ಗುಳಿಗೆ ತಗೊಂಡು ಚುಚ್ಚಿಸ್ಕೊಂಡು ಕೊರೆಸ್ಕೊಂಡು ಕುಯಿಸ್ಕೊಂಡು ಸಾಯೋದು ಬೇಡ. ನಮ್ಮೊಳಗಿರುವ ಅಂತರಂಗದ ಶಕ್ತಿಯನ್ನ ಜಾಗೃತಿ ಮಾಡ್ಕೊಳ್ಳೋಣ. ಅದೇ ಇದು ಪ್ರಕೃತಿ ಚಿಕಿತ್ಸೆ, ಯೋಗ, ಧ್ಯಾನ ಇವೆಲ್ಲವೂ ನಿಮಗೆ ಮಾಡ್ತಕ್ಕಂಥದ್ದು ಅಂತರಂಗದಲ್ಲಿ ಸುಪ್ತವಾಗಿ ಗುಪ್ತವಾಗಿ ಅಡಗಿರ್ತಕ್ಕಂತಹ ಶಕ್ತಿಯನ್ನು ಹೊರಗೆ ತೆಗೆಯುವ ಮಾರ್ಗಗಳಿವೆಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.